ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಅದು ಫಸ್ಟ್ ಆಫ್ ಆಲ್ ಟೆಕೀಸ್ಗಳಿಗೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಏನಂದರೆ ಡೀಪ್ ಸೀಕ್ ಅಂತ ಒಂದು ಹೊಸ AI ಟೂಲ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇವರು ರಾಜೀವ್ ಮಹಾತ್ಮ ಕಾಳೆ ಅಂತಂದು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಸೊ ಅದಕ್ಕಾಗಿಯೇ ಆ ಟೆಕ್ನಾಲಜಿ ಅಂದರೆ ಆ AI ಚಾಟ್ಬೋಟ್ ಬಗ್ಗೆ ಚಾಟ್ಬೋಟ್ಸ್ಗಳು ಹಲವಾರು ಚಾಟ್ಬೋಟ್ಸ್ಗಳಿದ್ದಾವೆ. ಅಂದರೆ ಓಪನ್ AI ಚಾಟ್ಬೋಟ್ಸ್ಗಳಿದ್ದಾವೆ, ಮತ್ತು ಜಿಮಿನಿ ಇದೆ. ಜಿಮಿನಿಗಿಂತ ಫಸ್ಟು ಬಾರ್ಡ್ ಅಂತ ಒಂದು AI ಟೂಲ್ ಇತ್ತು. ಆದರೆ ಯಾಕೆ ನಾವು ಆ ಚಾಟ್ಬೋಟ್ಸ್ಗಳ ಬಗ್ಗೆ ಬಿಟ್ಟು ಈ ಡೀಪ್ ಸೀಕ್ ಚೈನಾಯಿಂದ ಬಂದಿರೋ ಒಂದು ಡೀಪ್ ಸೀಕ್ ಅನ್ನೋ ಒಂದು AI ಟೂಲ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದೇ ವಿಚಾರ, ಈ ಎಲ್ಲ ಟೆಕ್ನಾಲಜಿಗಳಿಗಿಂತನೂ ಅಡ್ವಾನ್ಸ್ AI ಟೂಲ್ ಅಂತಂದು ನಾವು ಅದು ಹೇಳ್ತೀವಿ. ಅದಕ್ಕೋಸ್ಕರ ಇದು ರಿವೀಲ್ ಆಗಿರೋದು ಈಗ ಒಂದು ಅರೌಂಡ್ 5 days ಬ್ಯಾಕ್ ರಿವೀಲ್ ಆಗಿತ್ತು. ಸೊ ನಾನು ಯೂಟ್ಯೂಬಲ್ಲಿ ಭಾಳಷ್ಟು ರಿಸರ್ಚ್ಗಳನ್ನು ಆ ಡೀಪ್ ಸೀಕ್ AI ಮೇಲೆ ಮಾಡಿ, ಮತ್ತು ಅದು ಯಾವ್ಯಾವ ಥರ ಆ್ಯಸ್ ಕಂಪೇರ್ ಟು ಓಪನ್ AI ಮತ್ತು ಗೂಗಲ್ ಬಾರ್ಡ್ ಆಗಿರ್ಬೋದು, ಕೋಪೈಲಟ್ ಆಗಿರ್ಬೋದು, ಮೈಕ್ರೋಸಾಫ್ಟಿನ ಕೋಪೈಲಟ್ ಆಗಿರ್ಬೋದು, ಅವುಗಳಿಗಿಂತ ಅಡ್ವಾನ್ಸ್ ಲೆವೆಲಲ್ಲಿ ಬೆಂಚ್ ಮಾರ್ಕ್ಸ್ಗಳನ್ನು ನಾವು ನೋಡಿದಾಗ ಅಡ್ವಾನ್ಸ್ ಲೆವೆಲಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಇದು ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ವಿ. ಇವರು ಮಹಾತ್ಮ ರಾಜೀವ್ ಕಾಳೆ ಅಂತಂದು ಈಸ್ ಫ್ರಮ್ UBDT ಕಾಲೇಜ್. ಸೊ ಲೆಟ್ಸ್ ವೆಲ್ಕಮ್ ಆನ್ ಅವರ್ ಯೂಟ್ಯೂಬ್ ಚಾನಲ್ ಮಹಾತ್ಮ ಕಾಳೆ. ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಈ ಡೀಪ್ ಸೀಕ್ ಅಂದರೆ ಏನು? ಡೀಪ್ ಸೀಕ್ AI ಟೆಕ್ನಾಲಜಿ ಅಂತಂದು ಒಂದು ಬ್ರೇಕ್ ಥ್ರೂ ಅಂದ ಚೈನಾಯಿಂದ ಬಂದಿದೆ. ಸೊ ಫಸ್ಟ್ ಥಿಂಗ್ ನಮ್ಮ ಆಡಿಯನ್ಸಿಗೆ ಏನು ಹೇಳ್ಬೇಕಂದ್ರೆ ನೀವು, ಸೊ ವಾಟ್ ಈಸ್ ಡೀಪ್ ಸೀಕ್ AI? ನಾವು ಮೊದಲು ಏನು ಅನ್ಬೇಕಂದ್ರೆ AI ಅಂದರೆ ಏನಂತ ನಾವು ತಿಳ್ಕೊಬೇಕು. AI ಅಂದರೆ ಏನಂದರೆ, ಈಗ ನಾವು ಗೂಗಲ್ ಸರ್ಚ್ ಮಾಡ್ತೀವಿ. ಈಗ ಗೂಗಲ್ ಸರ್ಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಡಾಟಾ ಕಲೆಕ್ಟ್ ಆಗಿರುತ್ತೆ. ಅಂದರೆ ಈಗ ನಾನು ಒಂದು ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ತೊಗೊಂಡು ಹೇಳ್ತೀನಿ. ನನಗೆ ಈಗ ನಾನು ಹಲವಾರು ಕಾಂಟ್ಯಾಕ್ಟ್ಗಳನ್ನ ಸೇವ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ಒಬ್ಬರ ಹೆಸರು ಅಭಿಷೇಕ್ ಅಂತ ಸೇವ್ ಮಾಡಿರ್ತೀನಿ, ಒಬ್ಬರ ಹೆಸರು ಕೊಟ್ರೇಶ್ ಅಂತ ಸೇವ್ ಮಾಡಿರ್ತೀನಿ. ಹಿಂಗೆ ಹಲವಾರು ಸೇವ್ ಮಾಡಿರ್ತೀನಿ ನಾನು. ಇಲ್ಲಿ ಏನಾಗುತ್ತೆ ಅಂದರೆ ನಾನು ಆ ಸ್ಪೆಸಿಫಿಕ್ ವರ್ಡ್ಗಳನ್ನ ಯೂಸ್ ಮಾಡಿದಾಗ ಮಾತ್ರ ಅಲ್ಲಿ ಆ ಹೆಸರು ಬರುತ್ತೆ. ಈಗ ಅಭಿಷೇಕ್ ಅಂತ ಹೊಡೆದಾಗ ಆ ಸ್ಪೆಸಿಫಿಕ್ ಸ್ಪೆಲ್ಲಿಂಗ್ಗಳನ್ನ ಹೊಡೆದಾಗ ಮಾತ್ರ ಅಭಿಷೇಕ್ ಅಂತ ಬರೋದು. ಯಾಕಂದರೆ ಅಲ್ಲಿ ಆ ಡಾಟಾ ಕಲೆಕ್ಟ್ ಆಗಿದೆ ಮತ್ತು ಆ ನಂಬರ್ನ ಆಕ್ಸೆಸ್ ಮಾಡ್ಬೋದು. ಅದೇ ರೀತಿ ಗೂಗಲ್ ವರ್ಕ್ ಆಗೋದು. ಗೂಗಲ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಅಲ್ಲಿ ಅಲಾಟ್ ಆಫ್ ಡಾಟಾ ಇದೆ, ಅಲ್ಲಿ ಭಾಳಷ್ಟು ಡಾಟಾಗಳಿರುತ್ತೆ, ಅಲ್ಲಿ ಬಿಲಿಯನ್ಸ್ ಆಫ್ ಡಾಟಾ ಇದೆ, ಅಲ್ಲಿ ಬಿಲಿಯನ್ಸ್ ಆಫ್ ಡಾಟಾ ಡೈಲಿ ಫೀಡ್ ಆಗ್ತಾ ಇದೆ. ಅಲ್ಲಿ ಡೈಲಿ ಒಂದೊಂದು ಹೊಸ ವಿಚಾರಗಳು, ಹೊಸ ಏನೇನು ಇದೆ ಅದೆಲ್ಲ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ನಾವು ಅಂದರೆ ಈ ಡೇಟಾ ಯಾವುದ್ರಲ್ಲಿ ಸ್ಟೋರ್ ಮಾಡುತ್ತೆ ಅಂದರೆ ಡೇಟಾ ಹೌಸಲ್ಲಿ ಸ್ಟೋರ್ ಮಾಡುತ್ತೆ. ಇದೆಲ್ಲ ಡೇಟಾವನ್ನು ಒಂದಲ್ಲಿ ಸ್ಟೋರ್ ಮಾಡುತ್ತೆ. ಯಾವುದೆಲ್ಲ ಅಂದರೆ ಡೇಟಾ ಸ್ಟೋರೇಜಲ್ಲಿ ಸ್ಟೋರ್ ಮಾಡುತ್ತೆ. ಅದು ಕಾಮನ್ ಆಗಿ ದೊಡ್ಡ ಕಂಪ್ನೀಸ್ಗಳು ಏನು ಮಾಡ್ತಾವೆ, ಟೆಕ್ ಕಂಪ್ನೀಸ್ಗಳು ಏನು ಮಾಡ್ತಾವೆ ಅಂದರೆ ಅರೌಂಡ್ ಸಮುದ್ರ ಒಳಗಡೆ, ನನ್ನ ನಾಲೆಜ್ ಪ್ರಕಾರ ಸಮುದ್ರ ಒಳಗಡೆ, ಯಾಕಂದರೆ ಅದು ಪ್ರೊಡ್ಯೂಸ್ ಮಾಡೋ ಹೀಟ್ ಏನಿರುತ್ತಲ್ಲ, ಹೀಟ್ನ ಕೂಲ್ ಮಾಡ್ಬೇಕಂದ್ರೆ ಕೂಲಿಂಗ್ಗೋಸ್ಕರ ಅದನ್ನ ಸಮುದ್ರ ಒಳಗಡೆ ಮಾಡ್ತಾರೆ ಅನ್ನೋ ನಾನು ಮಾಹಿತಿ. ಅದು ಅಲ್ಲದೆ ಅದಕ್ಕೆ ತುಂಬ ಡಾಟಾ ಸ್ಟೋರೇಜ್ ಬೇಕಾಗುತ್ತೆ, ಭಾಳಷ್ಟು ಸ್ಟೋರೇಜ್. ಅದಕ್ಕೇನು ಪ್ರೊಸೆಸಿಂಗ್ ಅಷ್ಟೊಂದು ಬೇಕಾಗಿಲ್ಲ, ಆದರೆ ಸ್ಟೋರೇಜ್ ಭಾಳಷ್ಟು ಬೇಕು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ನಿಮಗೆ ಸ್ಪೆಸಿಫಿಕ್ ಆಗಿ ಒಂದು ಆನ್ಸರ್ ಬೇಕಾಗಿರುತ್ತೆ. ಅಂದರೆ ಈಗ ನೀವು ಏನಾದರೂ ಏನು ಗೂಗಲ್ಗೆ ಒಂದು ಕ್ವಶನ್ ಕೇಳಿದ್ರೆ, ಅಂದರೆ ನಾನಿವತ್ತು ಏನು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಈ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದಾಗ ಗೂಗಲ್ ಏನು ಮಾಡುತ್ತೆ, ಒಂದು ಯಾರೋ ಒಬ್ಬರು ಫೀಡ್ ಮಾಡಿದ ಡಾಟಾಯಿಂದ ಆ ಆನ್ಸರ್ನ ಸ್ಪೆಸಿಫಿಕ್ ತೋರಿಸುತ್ತೆ. ಅದು ಜನರೇಟ್ ಮಾಡಿ ತೋರಿಸಲ್ಲ, ಸ್ಪೆಸಿಫಿಕ್ ಆನ್ಸರ್ ತೋರಿಸುತ್ತೆ, ಯಾರೋ ಫೀಡ್ ಮಾಡಿದೆ ಅಥವಾ ಯಾರೋ ಬರೆದಿದ್ದು. ಇಲ್ಲಿ AI ಏನು ಮಾಡುತ್ತಂದರೆ, AI ಏನಂದರೆ ಈಗ ಹಲವಾರು ಡಾಟಾಗಳನ್ನಿರುತ್ತೆ. ಇದು ಹೇಗಂದರೆ AI ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಮಷಿನ್ ಲರ್ನಿಂಗ್ ಮತ್ತು ನ್ಯೂರಲ್ ನೆಟ್ವರ್ಕಿಂದ ವರ್ಕ್ ಆಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ ಈಗ ಆ AI ಇರುತ್ತಲ್ಲ, ಅದಕ್ಕೆ ಹಲವಾರು ಡಾಟಾಗಳ ಮೇಲೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂದರೆ ಅದು ಮೊದಲು ಒಂದು ಕೂಸ್ತರ, ಅದು ಒಂದು ಚಿಕ್ಕ ಮಗು ಥರ. ಅದಕ್ಕೆ ಮಷಿನ್ ಲರ್ನಿಂಗ್ ಅಂದರೆ ಹಲವಾರು ನ್ಯೂರಲ್ ನೆಟ್ವರ್ಕ್ಸ್ ಅದರಿಂದ ಟ್ರೈನಿಂಗ್ ಮಾಡಿ ಏನು ಮಾಡ್ತಾರೆ, ಒಂದು ಸ್ಟ್ರಾಂಗ್ ಆಗಿರೋ ಒಂದು ಚಾಟ್ಬೋಟ್ಸ್ನ ರೆಡಿ ಮಾಡ್ತಾರೆ. ಅಂದರೆ ಅದು ಸ್ಪೆಸಿಫಿಕ್ ಆಗಿ ನಾನು ನಿಮ್ಗೆ ಏನು ಹೇಳ್ತಿದ್ದೆ, ಡೀಪ್ ಸೀಕ್ AIಗೂ ಮತ್ತು ಓಪನ್ AIಗೂ ಮತ್ತು ಬಾರ್ಡಿಗೂ ಕೋಪೈಲಟ್ಸಿಗೂ ಡಿಫ್ರೆನ್ಸ್ ಏನು ಅಂದರೆ, ನಾವು ಡೀಪ್ ಸೀಕ್ ನಾನು ನೋಡಿರೋ ಪ್ರಕಾರ ಒಂದು ಏನು ನೋಡಿದೆ, ಬೆಂಚ್ ಮಾರ್ಕ್ಸ್ ಅಂತ ಇರುತ್ತಲ್ಲ, ಅಂದರೆ ಮ್ಯಾಥ್ಸಲ್ಲಿ ಈ ಥರ ಕ್ವಶನ್ಸ್ಗಳನ್ನು ಕೇಳಿದ್ರೆ ಅಲ್ಲಿಗೂ ಬರೋಣ. ಮೊದಲು ಇಲ್ಲಿ ಆಡಿಯನ್ಸ್ಗೆ AI ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡೋಣ. ಓಕೆ. ಇಲ್ಲಿ ಬಂದಾಗ ಏನಾಗುತ್ತೆ, ಮೊದಲು AI ಮಷಿನ್ ಲರ್ನಿಂಗ್ ಅಂತ ಇರುತ್ತೆ. ಅಂದರೆ ಮಷಿನ್ ಲರ್ನಿಂಗ್ ಅಂದರೆ ಈಗ ನೀವು ಡೈಲಿ ಮಾಡೋ ಏನು ವರ್ಕ್ ಇರುತ್ತಲ್ಲ, ಅದರಲ್ಲಿ ನೀವು ಮ್ಯಾಥ್ಸ್ ಕಲಿತೀರಂತ ಇಟ್ಕೊಳ್ಳಿ. ಮ್ಯಾಥ್ಸ್ ಒಂದು ಮಷಿನ್ ಲರ್ನಿಂಗ್ ಥರ. ಆದರೆ ಮಷಿನ್ ಲರ್ನಿಂಗಲ್ಲಿ ಬೇರೆ ಬೇರೆ ರೀತಿ ಮಷಿನ್ ಲರ್ನಿಂಗ್ ಇರುತ್ತೆ. ಅಂದರೆ ಒಂದು ಸೂಪರ್ವೈಸ್ಡ್ ಲರ್ನಿಂಗ್, ಇನ್ನೊಂದು ಅನ್ಸೂಪರ್ವೈಸ್ಡ್ ಲರ್ನಿಂಗ್, ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್, ಇನ್ನೊಂದು ರೀಇನ್ಫೋರ್ಸ್ಮೆಂಟ್ ಮಷಿನ್ ಲರ್ನಿಂಗ್. ಅಂದರೆ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗು
ಈ ಸೂಪರ್ವೈಸ್ ಮತ್ತು ಅನ್ಸೂಪರ್ವೈಸ್ ಲರ್ನಿಂಗಿಂತ ಅಡ್ವಾನ್ಸ್ ಆಗಿರೋದು. ಅಂದರೆ ಯಾಕೆ ಸೂಪರ್ವೈಸ್ ಲರ್ನಿಂಗ್ ಅಂದ್ರೆ ಏನಾಗುತ್ತೆ ಅಂದರೆ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಒಂದು ಸ್ಪೆಸಿಫಿಕ್ ನಾಲೆಜ್ ಇರಲ್ಲ. ಅಂದರೆ ಒಂದು ಈಗ ಮ್ಯಾಥ್ಸ್ ಬಗ್ಗೆ ಒಬ್ಬರಿಗೆ ವ್ಯಕ್ತಿಗೆ ನಾಲೆಜ್ ಇರಲ್ಲ, ಅವನಿಗೆ ಆ ಬೇಸಿಕ್ 1+2 ಎಲ್ಲ ಇಂದ ಹೇಳ್ತಾ ಕ್ಯಾಲ್ಕುಲಸ್ ತನಕ ಅಲ್ಲಿವರೆಗೂ ಅವನು ಬೇಸಿಕ್ಕಿಂದ ಕಲಿತಾನೆ ಪೂರ್ತಿ. ಅಂದರೆ ಒಂದು ಸೆಟ್ ಆಫ್ ಡಾಟಾ ಅವನಿಗೆ ಟ್ರೈನ್ ಮಾಡ್ತಾನೆ. ಸೂಪರ್ವೈಸ್ ಲರ್ನಿಂಗ್ ನಾನು ಅವನಿಗೆ ಟ್ರೈನ್ ಮಾಡ್ತೀನಿ, ನಾನು ಟೀಚರ್. ಆದರೆ ಈ ಯಾವುದದು ಅನ್ಸೂಪರ್ವೈಸ್ ಲರ್ನಿಂಗ್ನಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಇದು ಈ ರೀತಿ ಇರಲ್ಲ, ಇದು ಡಿಫ್ರೆಂಟ್ ಇರುತ್ತೆ. ಆದರೆ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಇರುತ್ತಲ್ಲ, ಅಲ್ಲಿ ಚೇಂಜ್ ಆಗಿರುತ್ತೆ ಪೂರ್ತಿ. ಅಲ್ಲಿ ಏನಂದರೆ ನಾನು ಇದು ಹೇಗಂದರೆ ಪೂರ್ತಿ ನಾನೇ ಸ್ವಂತವಾಗಿ ನಾನೇ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಯಾವುದೇ ಲೆಕ್ಚರ್ ಕೇಳಿದೆ ನನಗೆ ನಾನೇ ಬರೀ ಪುಸ್ತಕ ಓದಿ ಕಲಿಯೋ ಥರ. ಅಂದರೆ ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಮಷಿನ್ ಲರ್ನಿಂಗಲ್ಲಿ ಏನಾಗುತ್ತೆ ಅಂದರೆ ಆ ಎ ಏನಿರುತ್ತಲ್ಲ ಸ್ಪೆಸಿಫಿಕ್ ಎ ತನಗೆ ತಾನೇ ಅದು ಫಸ್ಟಿಗೆ ತಪ್ಪುಗಳನ್ನು ಮಾಡುತ್ತೆ, ಆದರೆ ಅದನ್ನು ಬರ್ತಾ ಅದನ್ನು ಸ್ಟ್ರಾಂಗ್ ಹಾಕೋದು ಹೋಗುತ್ತೆ. ಅಂದರೆ ಈ ಸೂಪರ್ವೈಸ್ ಮತ್ತು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗಿಗೂ ಏನು ವ್ಯತ್ಯಾಸ ಅಂದರೆ, ಸೂಪರ್ವೈಸ್ ಲರ್ನಿಂಗಲ್ಲಿ ಯಾರೇನು ಬೇಕಾದರೂ ಫೀಡ್ ಮಾಡ್ಬೋದು. ಅಂದರೆ ಈಗ ನಾನು ಅದಕ್ಕೆ ಏನಾದರೂ ತಪ್ಪು ಕಲಿಸ್ತೀನಿ ಅಂದರೂ ಅದನ್ನೇ ಕಾನ್ಶಿಯಸ್ನೆಸ್ ಇರಲ್ಲ, ಹ್ಯೂಮನ್ ತರ ಒಂದು ಕಾನ್ಶಿಯಸ್ನೆಸ್ ಅಂತ ಬರಲ್ಲ. ಕಾನ್ಶಿಯಸ್ನೆಸ್ಗೂ ಇದಕ್ಕೂ ಒಂದು ಸ್ವಲ್ಪ ಅಪಾಯಿಂಟ್ ಕೊಡೋಣ. ಈಗ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಮಷಿನ್ ಲರ್ನಿಂಗ್ನಲ್ಲಿ ಏನಾಗುತ್ತೆ ಅಂದರೆ, ಈ ರೀಇನ್ಫೋರ್ಸ್ಮೆಂಟ್ ಮಷಿನ್ ಲರ್ನಿಂಗ್ನಲ್ಲಿ ಅದು ತಪ್ಪುಗಳನ್ನು ಮಾಡುತ್ತೆ ಮೊದಲು. ಆದರೆ ತಪ್ಪುಗಳನ್ನು ಮಾಡ್ತಾ ಅದು ಒಂದು ಎಲ್ಲಿ ಸ್ಟೇಜಿಗೆ ಬರುತ್ತೆ ಅಂದರೆ, ಅದು ಕರೆಕ್ಟ್ ಆನ್ಸರ್ಗೆ ಬರುತ್ತೆ. ಆ ಕರೆಕ್ಟ್ ಆನ್ಸರ್ ಬರ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳ್ತೇವೆ. ಇಲ್ಲಿ ಏನು ಪ್ಲಾ ಅಂದರೆ ಇಲ್ಲಿ ಟೈಮ್ ತಗೊಳುತ್ತೆ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ನಲ್ಲಿ. ಆದರೆ ಸೂಪರ್ವೈಸ್ ಲರ್ನಿಂಗ್ನಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಡಾಟಾ ಮೊದಲೇ ಟ್ರೈನ್ ಮಾಡಿಬಿಟ್ಟಿರ್ತಾರಲ್ಲ, ಆ ಟ್ರೈನ್ಡ್ ಡಾಟಾ ಮೇಲೆ ಇದು ತಂದೆ ಸ್ವಂತ ಜನರೇಟ್ ಅನಾಲಿಸಿಸ್ ಮಾಡಿ ಆ ಟ್ರೈನ್ ಡಾಟಾ ಮೇಲೆ ಅನಾಲಿಸಿಸ್ ಮಾಡಿ ಆನ್ಸರ್ ಕೊಡುತ್ತೆ. ಆದರೆ ಇಲ್ಲಿ ಹಂಗಲ್ಲ, ಇಲ್ಲಿ ಏನು ಮಾಡುತ್ತೆ ಅಂದರೆ ತಂದೆ ಸ್ವಂತ ಜನರೇಟ್ ಮಾಡಿ ತಾನೇ ಸ್ವಂತ ಕಲ್ತಿದ್ದನ್ನು ಜನರೇಟ್ ಮಾಡಿ ಇಲ್ಲಿ ಆನ್ಸರ್ ಕೊಡುತ್ತೆ. ಅದಕ್ಕೆ ಇದು ಭಾಳ ಪವರ್ಫುಲ್. ಅದೇ ಡೀಪ್ ಸೀಕ್ ಏನಾಗುತ್ತೆ ಅಂದರೆ, ಏನು ಕನ್ಕ್ಲೂಷನ್ ಆಫ್ ದಿಸ್ ಏನು ಕ್ವಶನ್ಸಿಗೆ ಆನ್ಸರ್ ಏನಂದರೆ, ಸೊ ಜನರಲ್ ಆಗಿ ಈ ಚಾಟ್ ಬೋರ್ಡ್ಸ್ಗಳು ಈಗ ಹಿಂದೆ ಈ ಡೀಪ್ ಸೀಕ್ಗಿಂತ ಹಿಂದೆ ಬಂದಿರೋ ಚಾಟ್ ಬೋರ್ಡ್ಸ್ಗಳು ಏನಿದಾವಲ್ಲ, ಲೈಕ್ ಓಪನ್ ಎಐ ಚಾಟ್ ಜಿಪಿಟಿ ಆಗಿರ್ಬೋದು, ಕೋಪೈಲಟ್ ಆಗಿರ್ಬೋದು, ಮತ್ತು ಇನ್ನೊಂದು ಬಾರ್ಡ್ ಆಮೇಲೆ ಜಿಮಿನೈ ಅಂತ ಬಂತು. ನೆಕ್ಸ್ಟ್ ಕ್ವಶನ್ ಲಾಮಾ 3 ಫ್ರಮ್ ಮೆಟಾ. ಸೊ ಅವು ಎಲ್ಲ ಯಾವ ಏನು ಮಷಿನ್ ಲರ್ನಿಂಗ್ ಮಾಡಲ್ಸ್ಗಳು ಅಂದರೆ ಸೂಪರ್ವೈಸ್ ಅನ್ಸೂಪರ್ವೈಸ್ ಅದೆಲ್ಲನೂ ಸೂಪರ್ವೈಸ್ ಲರ್ನಿಂಗ್. ಯಾರೋ ಒಂದಿಷ್ಟು ಸ್ಪೆಸಿಫಿಕ್ ನಾಲೆಜಬಲ್ ಪರ್ಸನ್ಸ್ ಅದಕ್ಕೆ ಟ್ರೈನ್ ಮಾಡಿದ್ದಾರೆ ಸ್ಪೆಸಿಫಿಕ್ ಡಾಟಾನ ಇಟ್ಕೊಂಡು. ಅಂದರೆ ಈ ಚೈನೀಸ್ ಡೀಪ್ ಸೀಕ್ ಎ ಏನಂದರೆ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಸೊ ಇದರಲ್ಲಿ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಇದೇನು ಸ್ವಲ್ಪ ಇಂಟಿಗ್ರೇಟ್ ಆಗಿದೆ, ಇಲ್ಲ ಅಂತ ಅಲ್ಲ. ಸೊ ಇದೇನು ಫುಲ್ಲು ಇದು ವೆರಿ ನಿಯರ್ ಟು ದ ಏಜ್ ಅಂದರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಇದು ಇಲ್ಲಿ ಬರ್ತೀನಿ ಏನು ಈ ಮಾಡೆಲ್ಸ್ಗಳು ಏನಂದರೆ ಸ್ವಲ್ಪ ರೀಇನ್ಫೋರ್ಸ್ಮೆಂಟಲ್ಲಿ ಇದೆ, ಇಲ್ಲ ಅಂತ ಹೇಳಲ್ಲ. ಅದು ಏನು ಡೆವಲಪ್ ಮಾಡಬೇಕಾದ್ರೆ ಅವರು ಅದನ್ನು ಯೂಸ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಏನು ಇದು ಡೀಪ್ ಸೀಕ್ ಎ ಐ ಏನಂದರೆ, ಸೊ ಇದು ರೀಇನ್ಫೋರ್ಸ್ಮೆಂಟ್ ಮೇಲೆ ವರ್ಕ್ ಆಗಿರೋದು. ಇಟ್ಸ್ ವೆರಿ ನಿಯರ್ ಟು ದ ಏನು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ದಟ್ಸ್ ಇಟ್. ಇಲ್ಲಿ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ಗೆ ಬಂದರೆ, ಈಗ ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಸ್ಪೆಸಿಫಿಕ್ ಜನ ಟ್ರೈನ್ ಮಾಡಿರ್ತಾರೆ, ಆ ಸ್ಪೆಸಿಫಿಕ್ ಡಾಟಾ ಮೇಲೆ ಟ್ರೈನ್ ಆಗಿದ್ದರೆ ಡಾಟಾ ಮೇಲೆ ಇದು ಆನ್ಸರ್ ಕೊಡುತ್ತೆ. ಆದರೆ ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ ಅಂದರೆ, ಎಜಿಐಗೆ ಇದು ಭಾಳ ಹತ್ತಿರ ಆಗುತ್ತೆ. ಯಾಕಂದ್ರೆ ಇದು ತಾನೇ ಸ್ವಂತ ಕಲಿತಿದೆ ಮತ್ತು ಸ್ಟ್ರಾಂಗ್ ಆಗ್ತಿದೆ. ಆ ಸ್ಟ್ರಾಂಗ್ ಬೇಸ್ ಮೇಲೆ ಮತ್ತೆ ಇನ್ನೂ ಹೆಚ್ಚಿಗೆ ಕಲಿತಿದೆ. ಇದರಿಂದ ಏನಾಗುತ್ತೆ ಅಂದರೆ, ಎಜಿಐಗೆ ಯಾಕೆ ಇದು ಹತ್ತಿರ ಹೋಗುತ್ತೆ ಅಂದರೆ, ಇದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆದರೆ ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಹಂಗಲ್ಲ, ಅದು ಎಷ್ಟಿರುತ್ತೆ ಲಿಮಿಟೆಡ್ ಇರುತ್ತೆ. ಲಿಮಿಟೆಡ್ ನಾಲೆಜ್ ಅಲ್ಲ, ಲಿಮಿಟೆಡ್ ಲರ್ನಿಂಗ್. ಯಾಕಂದ್ರೆ ಯಾರು ಎಷ್ಟು ಲರ್ನ್ ಮಾಡಿಸ್ತಾರೆ ಅಷ್ಟೇ. ಆದರೆ ಇಲ್ಲಿ ಲರ್ನಿಂಗ್ ಕೆಪಬಿಲಿಟಿ ಅಷ್ಟೇ ಲಿಮಿಟ್ ಇರುತ್ತೆ. ಆದರೆ ಇಲ್ಲಿ ಲರ್ನಿಂಗ್ ಕೆಪಬಿಲಿಟಿಗೆ ಲಿಮಿಟ್ ಇಲ್ಲ. ಯಾಕಂದ್ರೆ ಇದು ರೀಇನ್ಫೋರ್ಸ್ಮೆಂಟ್ ಅಲ್ಲ, ಇಲ್ಲಿ ಹಂಗೆ ಕಲಿತಾ ಇರುತ್ತೆ. ಹಂಗೆ ಹೆಂಗಂದ್ರೆ ಗ್ರೋಯಿಂಗ್ ಚೈಲ್ಡ್ ಅದು ಹೆಂಗೆ ಬೆಳೀತಾ ಹಿಂಗೆ ಹೊಸ ಕಲಿತಾನಲ್ಲ, ಹಂಗೆ ಇದರಲ್ಲಿ ಹೊಸ ಕಲಿತಾ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ರೀಇನ್ಫೋರ್ಸ್ಮೆಂಟ್ ಮಷಿನ್ ಲರ್ನಿಂಗ್ನಲ್ಲಿ ಒಂದು ಏನು ಲಾಭ ಬರುತ್ತಂದರೆ, ಈಗ ಯಾರಾದರೂ ಈಗ ನಾನು ಇವ್ರು ಇರ್ತಾರೆ, ಯಾರು ಈಗ ಯೂಸರ್ ಇರ್ತಾರೆ, ಯೂಸರ್ಗಳು ಏನಾದರೂ ತಪ್ಪು ಡಾಟಾ ಫೀಡ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ, ತಪ್ಪು ಡಾಟಾ ಫೀಡ್ ಮಾಡಿದಾಗ ಅದನ್ನೇ ಟ್ರೈನಿಂಗಾಗಿ ಯೂಸ್ ಮಾಡುತ್ತೆ. ಅದನ್ನು ಟ್ರೈನಿಂಗಾಗಿ ಯೂಸ್ ಮಾಡಿದಾಗ ಒಂದೊಂದ್ಸಲ ಒಬ್ಬೊಬ್ಬರು ಹಾರ್ಮ್ಫುಲ್ ಯೂಸ್ ಮಾಡಿರ್ತಾರೆ. ಹಾರ್ಮ್ಫುಲ್ ಏನು ಒಂದು ಚಾಟ್ಗಳನ್ನ, ಹಾರ್ಮ್ಫುಲ್ ಮಾತುಗಳನ್ನ ಯೂಸ್ ಮಾಡಿರ್ತಾರೆ. ಅದನ್ನು ಟ್ರೈನಿಂಗಾಗಿ ಅದನ್ನು ತಗೊಂಡು ಅದನ್ನು ಮುಂದಿನ ಚಾಟ್ಗೆ, ಮುಂದಿನ ಯಾರೋ ಒಬ್ಬರು ಯೂಸರ್ಗೆ ಅದೇ ರೀತಿ ಆನ್ಸರ್ ಕೊಡೋ ಸಾಧ್ಯತೆಗಳಿರುತ್ತೆ.